ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 2ನೇ ಚಾಪ್ಟರ್ ಆಗಿರುವಂತಹ ಅಂಕಗಣಿತದ ಉಕ್ತಿಗಳು. ಈ ಪಾಠದಲ್ಲಿ ಬರುವಂತಹ ಪೇಜ್ ನಂಬರ್ 38 ಹಾಗೆ 39ನಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿನ್ನೆನ ವಿಡಿಯೋದಲ್ಲಿ ನಾನು ಆಲ್ರೆಡಿ 1ನೇ ಕ್ವಶನ್ನ ಡಿಸ್ಕಸ್ ಮಾಡಿದ್ದೆ. ಹಾಗೆ ಇವತ್ತು 2ನೇ ಕ್ವಶನ್ನ ಕಂಟಿನ್ಯೂ ಮಾಡೋಣ. ಆವರಣಗಳನ್ನು ತೆಗೆದು ಅದೇ ಬೆಲೆ ಹೊಂದಿರುವ ಉಕ್ತಿ ಬರೆಯಿರಿ ಅಂತ ಹೇಳಿದರೆ, ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಬ್ರ್ಯಾಕೆಟನ್ನು ತೆಗಿಬೇಕು. ಬ್ರ್ಯಾಕೆಟನ್ನು ತೆಗೆದು ಉಕ್ತಿನ ಬರೆದು ಯಾವ ಉಕ್ತಿ ಸಮನಾದ ಒಂದು ಬೆಲೆನ ಹೊಂದಿದೆ ಅನ್ನೋದನ್ನು ನೋಡಬೇಕು. ಓಕೆನಾ? ಸೊ ಇಲ್ಲಿ ಒಂದನೇದನ್ನು ನೋಡೋಣ. 14 ಪ್ಲಸ್ ಬ್ರ್ಯಾಕೆಟ್ ಇದೆ. ಬ್ರ್ಯಾಕೆಟ್ ಹೊರಗಡೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಅಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಸೊ 14 ಪ್ಲಸ್ 12 ಪ್ಲಸ್ 10 ಅಂತಲೇ ಬರೆಯೋದು. ನೆಕ್ಸ್ಟು ಬಿ ನೋಡೋಣ. 14 ಆವರಣದ ಹೊರಗಡೆ ಮೈನಸ್ ಇರೋದ್ರಿಂದ 14 ಪ್ಲಸ್ ಪ್ಲಸ್ 12 ಇರೋದ್ರಿಂದ ಇಲ್ಲಿ ಮೈನಸ್ 12 ಆಗುತ್ತೆ. ಒಳಗಡೆ ಪ್ಲಸ್ 10 ಇರೋದ್ರಿಂದ ಮೈನಸ್ 10. ಸೊ ಅದನ್ನ ಈ ರೀತಿಯಾಗಿ ಬರ್ಕೊತೀನಿ. ನೆಕ್ಸ್ಟು ಸಿ ನೋಡ್ರಿ. ಆವರಣದ ಹೊರಗಡೆ ಪ್ಲಸ್ ಚಿಹ್ನೆ ಇರೋದ್ರಿಂದ ಒಳಗಿರೋ ಪದಗಳ ಚಿಹ್ನೆ ಅದೇ ಥರನೇ ಇರುತ್ತೆ. ಸೊ 14 ಪ್ಲಸ್ 12 ಮೈನಸ್ 10. ಓಕೆನಾ? ಸೊ ಆವರಣದ ಹೊರಗಡೆ ಮೈನಸ್ ಚಿಹ್ನೆ ಇದ್ದರೆ ಒಳಗಿರುವಂಥ ಪದಗಳ ಚಿಹ್ನೆ ಏನಾಗುತ್ತೆ, ಚೇಂಜ್ ಆಗುತ್ತೆ. ಪ್ಲಸ್ ಇದ್ದರೆ ಅದೇ ಚಿಹ್ನೆಗಳು ಬರುತ್ತೆ. ಹಾಗೆ ಡಿ 14 ಮೈನಸ್ ಹೊರಗಡೆ ಮೈನಸ್ ಇದೆ, ಆದ್ದರಿಂದ ಪ್ಲಸ್ 12 ಮೈನಸ್ 12 ಆಗುತ್ತೆ. ನೆಕ್ಸ್ಟ್ ಮೈನಸ್ 10 ಇರೋದು ಪ್ಲಸ್ 10 ಆಗುತ್ತೆ. ಇಲ್ಲಿ ಈ ನೋಡ್ರಿ, ಈದಾಗ ಏನಾಯ್ತು ಅಂದರೆ ಯಾವುದೇ ಆವರಣ ಚಿಹ್ನೆ ಕೊಟ್ಟಿಲ್ಲ, ಪ್ರಿಂಟಿಂಗ್ ಮಿಸ್ಟೇಕು ಏನೋ ಬೇಕು ಅಂತಲೇ ಹಾಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆ ಒಂದು ಉಕ್ತಿನ ಅದೇ ಥರನೇ ಬರ್ಕೊಳ್ರಿ. ಮೈನಸ್ 14 ಪ್ಲಸ್ 12 ಮೈನಸ್ 10. ಹಾಗೆ ಎಫ್ ಏನಾಗುತ್ತೆ ಇಲ್ಲಿ 14 ಆವರಣದ ಹೊರಗಡೆ ಮೈನಸ್ ಇರೋದ್ರಿಂದ ಸೊ ಇದೇನಾಗುತ್ತೆ, ಮೈನಸ್ 12 ಇರೋದೇನಾಗುತ್ತೆ ಪ್ಲಸ್ 12 ಆಗುತ್ತೆ. ಪ್ಲಸ್ 12 ಮೈನಸ್ 10 ಇರೋದು ಪ್ಲಸ್ 10. ಓಕೆನಾ? ಸೊ ಈಗ ಯಾವ್ಯಾವ ಉಕ್ತಿಗಳು ಸೇಮ್ ಆಗಿದೆ, ಒಂದೇ ಬೆಲೆನ ಹೊಂದಿದೆ ಅಂತ ನೋಡ್ರಿ. ಇಲ್ಲಿ ಮೈನಸ್ 14 ಪ್ಲಸ್ 12 ಪ್ಲಸ್ 10, ಪ್ಲಸ್ 14 ಪ್ಲಸ್ 12 ಪ್ಲಸ್ 10. ಸೊ ಇದು ಕೂಡ ಸೇಮ್. ಹಾಗೆ ಉಳಿದಿದ್ದನ್ನೆಲ್ಲ ನೋಡ್ರಿ, ಎಲ್ಲ ಬೇರೆ ಬೇರೆ ಉಕ್ತಿ. ಸೊ ಯಾವ್ಯಾವ ಉಕ್ತಿ ಸೇಮ್ ಇದೆ ಅಂದರೆ ಎ ಮತ್ತು ಎಫ್ ಈ ಉಕ್ತಿಗಳ ಬೆಲೆ ಸೇಮ್ ಇದೆ, ಒಂದೇ ಬೆಲೆನ ಹೊಂದಿದೆ. ಮುಂದಿನ ಕ್ವೆಶ್ಚನ್ ನೋಡೋಣ. ಮುಂದಿನ ಉಕ್ತಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಪ್ರತಿ ಜೋಡಿಗೆ ಮೊದಲು ಅದರ ಬೆಲೆ ಒಂದೇ ಆಗಿದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ. 2 ಉಕ್ತಿಗಳು ಯಾವಾಗ ಸಮವಾಗಿರುತ್ತವೆ? ಫಸ್ಟ್ ಇದನ್ನೇನು ಮಾಡಬೇಕು, ನಾವು ಗೆಸ್ ಮಾಡಬೇಕು ಉಕ್ತಿಗಳ ಬೆಲೆ ಸಮನಾಗಿದೆನಾ ಅಂತ ಹೇಳಿ. ಗೆಸ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈಗ ಇದು ಈ ರೀತಿಯಾದಂಥ ಉಕ್ತಿ, ಇನ್ನೊಂದು ಈ ರೀತಿಯಾದಂಥ ಉಕ್ತಿ. ಇಲ್ಲ ನಾನೇನು ಹೇಳ್ಕೊಂಡಿದ್ವಿ, ಆವರಣ ಹೊರಗಡೆ ಪ್ಲಸ್ ಚಿಹ್ನೆ ಇದ್ರೆ ಏನೂ ಬದಲಾಗಲ್ಲ. ಸೊ ಇದ್ರ ಹೊರಗಡೆ ಪ್ಲಸ್ ಚಿಹ್ನೆ ಐತಂತ ಅರ್ಥ. ಸೊ ಇಲ್ಲಿ ಏನೂ ಬದಲಾಗಲ್ಲ ಚಿಹ್ನೆಗಳು. ಇಲ್ಲೂ ಹೊರಗಡೆ ಪ್ಲಸ್ ಚಿಹ್ನೆ ಇದೆ, ಸೊ ಇಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಸೊ ಈ ಉಕ್ತಿ ಸೇಮ್ ಇರೋದ್ರಿಂದ ಇದರ ಬೆಲೆ ಸೇಮ್ ಆಗಿಯೇ ಬರುತ್ತೆ. ಸೊ ಅದನ್ನು ನಾವು ಬಿಡಿಸೋಣ. ಈಗ ಉಕ್ತಿಯ ಬೆಲೆ ಯಾವ ರೀತಿ ಕಂಡುಹಿಡಬೇಕು? ಮೊದಲು ಆವರಣದ ಒಳಗಿರುವಂಥ ಕ್ರಿಯೆ ಮಾಡಬೇಕು. ಸೊ ಈ ಕ್ವೆಶನ್ನ ಹಿಂಗೆ ಬರ್ಕೊಳ್ಳಿ. ಆನ್ಸರ್ ಬರ್ಕೊಳ್ಳುವಾಗ ಮೊದಲು ಆವರಣದಲ್ಲಿರೋದನ್ನು ಮಾಡ್ಕೋಬೇಕು. 6 ಪ್ಲಸ್ 10 ಎಷ್ಟು? 16. ಮೈನಸ್ 2 ಮಾಡಿರಿ, 14 ಬಂತು. ಇಲ್ಲಿ ಆವರಣದೊಳಗಿರೋದು ಮಾಡಿದ್ರೆ 10 ಮೈನಸ್ 2 8. ನೆಕ್ಸ್ಟ್ ಉಕ್ತಿನ ಬಿಡಿಸ್ಕೊಂಡಾಗ 14. ಸೊ ಉಕ್ತಿಗಳು ಸಮ ಆಗಿದೆ. ಬಿ ಕ್ವೆಶನ್ನ ನೋಡೋಣ. ಈಗ ಇಲ್ಲೇನಿದೆ ಅಂದ್ರೆ 16 ಮೈನಸ್ 8 ಮೈನಸ್ 3. ಇಲ್ಲಿ 16 ಮೈನಸ್ 8 ಮೈನಸ್ 3. ಸೊ ಬ್ರ್ಯಾಕೆಟ್ ಹೊರಗಡೆ ಮೈನಸ್ ಇರೋದ್ರಿಂದ 16 ಮೈನಸ್ 8 ಪ್ಲಸ್ 3. 16 ಮೈನಸ್ 8 ಮೈನಸ್ 3. ಸೊ ಉಕ್ತಿ ಬೇರೆ ಬೇರೆ ಬಂದಿದೆ. ಸೊ ಇದ್ರ ಬೆಲೆನೂ ಕೂಡ ಬೇರೆ ಬರುತ್ತೆ ಅಂತ ಊಹಿಸಿದ್ದೀವಿ. ಸೊ ಅದನ್ನು ಬಿಡಿಸಿ ನೋಡಿದಾಗ 8 ಮೈನಸ್ 3 ಮಾಡಿದಾಗ 5, 16 ಮೈನಸ್ 5 ಮಾಡಿದಾಗ 11. ನೆಕ್ಸ್ಟ್ 16 ಮೈನಸ್ 8 ಮಾಡಿದರೆ 8, 8 ಮೈನಸ್ 3 ಮಾಡಿದರೆ 5. ಉಕ್ತಿಗಳು ಸಮ ಆಗಿಲ್ಲ. ಸೊ ಇಲ್ಲಿ ಆವರಣದ ಬಿಡಿಸ್ಕೊಂಡಾಗ ಈ ರೀತಿಯಾದಂಥ ಉಕ್ತಿಗಳು ಬರ್ತಾವೆ. ಇಲ್ಲಿ ನಮ್ಗೆ ಎರಡೂ ಸಮ ಆಗಿರೋದ್ರಿಂದ ಇದರ ಬೆಲೆ ಸಮ ಆಗುತ್ತೆ ಅಂತ ನಾವು ಊಹಿಸ್ತೀವಿ. ಸೊ ಅದನ್ನು ನಾವು ಬಿಡಿಸಿ ನೋಡಿದಾಗ 18 ಪ್ಲಸ್ 4 22. 22ರಲ್ಲಿ 22 ಕಳೆದ್ರೆ ಮೈನಸ್ 5. ನೆಕ್ಸ್ಟ್ ಇಲ್ಲಿ ಮೈನಸ್ 18 ಮೈನಸ್ 4 ಮಾಡಿದಾಗ ಮೈನಸ್ 22.
ಸೊ ಇವನ್ನೆರಡನ್ನು ಬಿಡಿಸಿದಾಗ 5. ಸೊ ಉಕ್ತಿಗಳು ಸಮ ಆಗಿದೆ ಅಂತ ಹೇಳಿ ನಾವು ಈ ರೀತಿ ಬೆಲೆ ಕಂಡು ಹಿಡ್ಕೋಬೋದು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರತಿ ಉಕ್ತಿಗಳ ಗುಂಪಿನಲ್ಲಿ ಒಂದೇ ಬೆಲೆ ಹೊಂದಿರುವ ಉಕ್ತಿಗಳನ್ನು ಗುರುತಿಸಿ. ಆದರೆ ಏನು ಮಾಡಬೇಕು, ಅವುಗಳ ಬೆಲೆಯನ್ನು ಕಂಡು ಹಿಡಿಯಬೇಡಿ. ಆದರೆ ನಮಗೆ ಪದಗಳ ಬಗ್ಗೆ ತಿಳುವಳಿಕೆ ಇದೆ, ಅದರ ಒಂದು ಟೆಕ್ನಿಕ್ನ ನಾವು ಯೂಸ್ ಮಾಡಿಕೊಂಡು ಈ ಕೊಟ್ಟಿರುವಂತಹ ಉಕ್ತಿಗಳಲ್ಲಿ ಯಾವ ಉಕ್ತಿಗಳು ಒಂದೇ ಬೆಲೆನ ಹೊಂದಿದೆ ಅನ್ನೋದನ್ನು ನೋಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಈಗ ಆಲ್ರೆಡಿ ಅವ್ರು ಕ್ಲೀವ್ ಕೊಟ್ಟಿದ್ದಾರಲ್ವ, ಪದಗಳ ಬಗ್ಗೆ ತಿಳುವಳಿಕೆ ಏನಿದೆಯಲ್ಲ ಅದನ್ನ ಉಪಯೋಗಿಸ್ರಿ ಅಂತ. ಹಾಗಾದರೆ ಕೊಟ್ಟಿರೋ ಉಕ್ತಿನ ಪದಗಳಾಗಿ ನಾವು ಮಾಡಬೇಕು, ಅದನ್ನು ಪದಗಳನ್ನು ಗುರುತಿಸ್ಕೊಳ್ಳೋಣ. ಈಗ ಮೊದಲು ಇಲ್ಲಿ ಎ ಅಲ್ಲಿ ಕೊಟ್ಟಿರುವಂಥದ್ದನ್ನು ಇದನ್ನೆಲ್ಲ ಬರ್ಕೊಂಡಿದ್ದೀನಿ ಉಕ್ತಿ. ಸೊ ಇದರಲ್ಲಿರುವಂಥ ಪದಗಳು ಯಾವುದು, ಇದೊಂದು. ನೆಕ್ಸ್ಟ್ ಇದನ್ನು ನಾನು ಬೇರೆ ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ, ಸೊ ಇದು ಮೈನಸ್ ಮಾಡ್ಕೊಂಡಾಗ ಪ್ಲಸ್ ಮಾಡ್ಕೊಂಡಾಗ 319 ಇದು ಪ್ಲಸ್ ಆಗಿ ಇಲ್ಲಿ ಪ್ಲಸ್ 537 ಇರೋದು ಏನಾಗ್ತೈತಿ, ಮೈನಸ್ 537. ಸೊ ಇದರಲ್ಲಿರುವಂತಹ ಪದಗಳು ಯಾವುದು, ಇದೊಂದು ಹಾಗೆ ಇದೊಂದು. ಓಕೆ, ಸೊ ಇದನ್ನು ನಾನು ಈಗೇನು ಮಾಡ್ಕೊತೀನಿ, ರಬ್ ಮಾಡ್ಕೊತೀನಿ. ನೆಕ್ಸ್ಟು ಥರ್ಡ್ ಒಂದು ನೋಡೋಣ. ಈಗ ಇದರಲ್ಲಿರೋಂಥದ್ದು ಉಕ್ತಿಯ ಪದಗಳು ಯಾವುದು ಅಂತಂದರೆ ಇಲ್ಲಿ ಪ್ಲಸ್ ಇದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಪದ ಹಾಗೆ ಇದೊಂದು ಪದ. ಇಲ್ಲಿ ಮತ್ತೆ ಮೈನಸ್ ಐತಿ, 537 ಪ್ಲಸ್ ಮಾಡ್ಕೊಳ್ಳೋಣ. 319 ಇರೋದು ಮೈನಸ್ 319. ಹಾಗೆ ಇದರಲ್ಲಿರುವಂಥ ಪದಗಳನ್ನು ಗುರುತಿಸ್ರೆ ಇದೊಂದು ಪದ ಹಾಗೆ ಇದೊಂದು ಪದ. ಈಗ ಯಾವ್ಯಾವುದು ಪದಗಳು ಸೇಮ್ ಇದೆ ಅಂತ ನೋಡಿದಾಗ 319 ಇಲ್ಲಿ ನೋಡ್ರಿ, ಇಲ್ಲೂ 319 ಮೈನಸ್ 537 ಮೈನಸ್ 537. ಹಾಗಾದರೆ ಬಿ ಮತ್ತು ಸಿ ಅಂದರೆ ಈ ಒಂದು ಉಕ್ತಿ ಮತ್ತು ಇದೊಂದು ಉಕ್ತಿ ಬೆಲೆಗಳು ಸೇಮ್ ಇದೆ, ಯಾಕಂದರೆ ಅದರ ಪದಗಳು ಕೂಡ ಒಂದೇ ಆಗಿದೆ. ಆದರೆ ಕ್ರಮ ಬೇರೆ ಆಗಿರ್ಬೋದು. ಇದನ್ನು ನಾವು ಲಾಸ್ಟ್ ವಿಡಿಯೋದಲ್ಲೆಲ್ಲ ಕಲ್ತಿದ್ವಿ. ಪದಗಳ ಒಂದು ಕ್ರಮ ಅದಲು ಬದಲು ಮಾಡಿದ್ರೂ ಅದರ ಒಂದು ಬೆಲೆ ಏನಾಗಿರುತ್ತೆ, ಸಮ ಆಗಿರುತ್ತೆ ಅನ್ನೋದಿರುತ್ತೆ. ಸೊ ಇದನ್ನು ಈ ರೀತಿಯಾಗಿ ಬರ್ಕೊಳ್ಳಿ. ಸೊ ಈ ಒಂದು ಉಕ್ತಿಗಳ ಬೆಲೆ ಸಮ ಆಗಿರುತ್ತೆ. ಹಾಗೆ ಎರಡನೇದ್ರಲ್ಲಿ ನೋಡಿರಿ, ಎರಡನೇದ್ರಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ 1ನೇದು 2 3 ಉಕ್ತಿಗಳು ಬೆಲೆ ಸೇಮ್ ಇದೆ. ಸೊ ಇದನ್ನೆರಡನ್ನ ನಾವು ಬರ್ಕೊಳ್ಳೋದು ಬೇಡ, ಯಾಕಂದರೆ ಅದ್ರ ಬೆಲೆ ಏನಾಗಿರುತ್ತೆ, ಸೇಮ್ ಎಲ್ಲ ಸೇಮ್ ಕೊಟ್ಟಿದ್ದಾರೆ ಚಿಹ್ನೆಗಿನ ಎಲ್ಲ ಅಂತಂದರೆ. ಸೊ ಇನ್ನೊಂದು ಸತಿ ಬರ್ಕೊಳ್ಳೋದು ಬೇಡ. ಸೊ ನಾವೀಗ ಕನ್ಸಿಡರ್ ಯಾವ್ದು ಮಾಡೋಣ ಅಂತಂದರೆ ಇದು 1 2 3 4 ಇದರ ಬೆಲೆಗಳನ್ನು ಬರ್ಕೊಂಡಾಗ ಒಂದನೇದ್ರದ್ದು ಬೆಲೆನ ಪದಗಳನ್ನು ಬರ್ಕೊಂಡಾಗ 87 ಪ್ಲಸ್ 46 ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇದು ಮೈನಸ್ 109. ಸೊ ಪದಗಳು ಯಾವ್ಯಾವಾದ್ವು ಇಲ್ಲಿ, 87 46 ಮೈನಸ್ 109. ಇದನ್ನು ಬರ್ಕೊಂಡಾಗ ಈಗಲೇ 87 ಪ್ಲಸ್ ಮೈನಸ್ 46 ಪ್ಲಸ್ 109. ಇದೊಂದು ಪದ ಇದೊಂದು ಪದ ಇದೊಂದು ಪದ. ಇದನ್ನು ಬರ್ಕೊಂಡಾಗ ಇಲ್ಲಿ ಆವರಣದ ಹೊರಗಡೆ ಮೈನಸ್ ಚಿಹ್ನೆ ಇತ್ತಂದರೆ ಒಳಗಡೆದು ಚೇಂಜ್ ಆಗುತ್ತೆ. ಸೊ 87 ಇಲ್ಲೇನಾಗ್ತತಿ, ಮೈನಸ್ 46 ಪ್ಲಸ್ 109 ಇರೋದು ಮೈನಸ್ 109. ಸೊ ಇದೊಂದು ಪದ ಇದೊಂದು ಪದ ಹಾಗೆ ಇದೊಂದು ಪದ. ಸೊ ಈ ರೀತಿಯಾಗಿ ಇನ್ನೊಂದು ಮಾಡ್ಕೊಂಡಾಗ ನಮಗೆ ಆನ್ಸರು ಈ ರೀತಿಯಾಗಿ ಸಿಗ್ತಾವೆ. ಓಕೆನಾ. ಸೊ ಇದರಲ್ಲಿ ಯಾವ್ಯಾವ ಉಕ್ತಿ ಸೇಮ್ ಐತಿ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ, 87 ಮೈನಸ್ 46 87 ಮೈನಸ್ 46 ಪ್ಲಸ್ 109 ಪ್ಲಸ್ 109. ಸೊ ಈ ಉಕ್ತಿಯ ಬೆಲೆ ಸೇಮ್ ಆಗುತ್ತೆ, ಯಾಕಂದರೆ ಪದಗಳು ಸೇಮ್ ಇದ್ದಾವೆ, ಹೌದಾ. ಸೊ ಪದಗಳು ಒಂದೇ ಆಗಿರೋದ್ರಿಂದ ಆ ಉಕ್ತಿಗಳ ಬೆಲೆ ಸಮನಾಗಿದೆ. ಸೊ ಮುಂದಿನ 5ನೇ ಕ್ವೆಶ್ಚನ್ ನೋಡೋಣ. ಉಕ್ತಿಗಳಲ್ಲಿ ಸೂಚಿಸಿರುವ ಬೆಲೆಗಳನ್ನು ಪಡೆಯಲು ಸೂಕ್ತ ಸ್ಥಳಗಳಲ್ಲಿ ಆವರಣವನ್ನು ಸೇರಿಸಿ. ಸೊ ಇದು ಟ್ರೈ ಆ್ಯಂಡ್ ಎರರ್ ಮೆಥಡ್ ಥರ ಮಾಡಬೇಕಾಗತ್ತೆ. ಇದು ಮೈನಸ್ ಇಲ್ಲಿ ಎಲ್ಲಿ ಬ್ರ್ಯಾಕೆಟ್ ಹಾಕಿದ್ರೆ ನಮ್ಗೆ 13 ಸಿಗುತ್ತೆ. ಇಲ್ಲಿ ನೋಡೋಣ, ಇದಕ್ಕೆ ಹಾಕಿ. ಸೊ 34ರಲ್ಲಿ 9ನ್ನು ಕಳೆದ್ರೆ ನಮ್ಗೆ 25 ಸಿಗ್ತೈತಿ. 25ಕ್ಕೆ ಮತ್ತು 12ನ ಇದು 25 ಆಯಿತಾ. 25ಕ್ಕೆ 12 ಕೂಡಿಸಿದ್ರೆ ಎಷ್ಟು ಬರ್ತೈತಿ, 37. ಸೊ ನನಗೆ 13 ಬೇಕು. ಸೊ ಇದೇನಾಗುತ್ತೆ, ಆವರಣ ಚಿಹ್ನೆ ಇಲ್ಲಿ ಹಾಕೋದು ಬೇಡ. ಈಗ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ಹಾಕೋಣ. 12 ಮತ್ತು 9ನ್ನು ಕೂಡಿಸಿದ್ರೆ 21. 34ರಲ್ಲಿ 21 ಕಳೆದ್ರೆ 13. ಸೊ ಆವರಣ ಚಿಹ್ನೆಯಲ್ಲಿರಬೇಕು 9 ಮತ್ತು 12 ಕಡೆ. ಓಕೆ. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ಇಲ್ಲಿ 56 ಮೈನಸ್ 14 ಮೈನಸ್ 8 ಎಷ್ಟು ಬರಬೇಕು ಆನ್ಸರು, 34. ಇಲ್ಲಿ ಹಾಕಿ ನೋಡೋಣ. 56ರಲ್ಲಿ 14ನ್ನು ಕಳೆದ್ರೆ 42 ಮೈನಸ್ 8 ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್, 34. ಸೊ ಇದು
ಸರಿಯಾಗಿದೆ. ಓಕೆನಾ. ಸೊ ಯಾವ ರೀತಿ ಬ್ರ್ಯಾಕೆಟ್ ಹಾಕಬೇಕು ಅಂತ ಹಾಗೆ ಟ್ರೈ ಮಾಡ್ಕೊಂಡು ಹೋಗೋದು. ನೆಕ್ಸ್ಟು 3ನೇದು ನೋಡೋಣ. ಸಿ, ಇಲ್ಲಿ -22 -12 +10 +22. ಆನ್ಸರ್ ನಮ್ಗೆ -22 ಬರಬೇಕು. ಸೊ -22 ಬರ್ಬೇಕಂದ್ರೆ ಇದನ್ನ ಹಾಗೆ ಇಟ್ಕೊಳ್ಳೋಣ. ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ರಿ. ಸೊ -22 ಮೈನಸ್ ಇದೆರಡು ಮಾಡಿದಾಗ 22 +22 -22 +22 ಕ್ಯಾನ್ಸಲ್. ಉಳಿದಿರೋದು ಆನ್ಸರ್ ಏನು? -22. ಸೊ ಎಲ್ಲಿ ಹಾಕ್ಬೇಕು ಬ್ರ್ಯಾಕೆಟ್ ಅಂದರೆ 12 + 10ಕ್ಕೆ. ನೆಕ್ಸ್ಟ್ ಕ್ವೆಶನ್. ಪದಗಳು ತಮ್ಮ ಬೆಲೆಗಳನ್ನು ಹೇಗೆ ಬದಲಾಯಿಸುತ್ತವೆ ಎಂಬ ತರ್ಕವನ್ನು ಮಾತ್ರ ಉಪಯೋಗಿಸಿ ಸಮಚಿಹ್ನೆ ಎರಡೂ ಬದಿಯಲ್ಲಿರುವ ಉಕ್ತಿಗಳು ಸಮವಾಗುವಂತೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ನಾವು ಹಿಂದಿನ ಒಂದು ವೀಡಿಯೋಸ್ನಲ್ಲೂ ಕಲ್ತಿದ್ವಿ. ಪದಗಳು ಒಂದು ಕಡೆ ಏರಿಕೆ ಆದರೆ ಇನ್ನೊಂದು ಕಡೆನೂ ಏನಾಗಬೇಕು, ಅದು ಏರಿಕೆ ಆಗಬೇಕು. ಸೊ ಈ ರೀತಿ, ಹೌದಾ. ಸೊ ಏರಿಕೆನ ತೋರಿಸ್ಬೇಕು, ಇಳಿಕೆ ಆದರೆ ಇಳಿಕೆ ತೋರಿಸ್ಬೇಕು. ಇಲ್ಲಿ ನೋಡೋಣ, ಒಂದು ಸೈಡ್ ಏನೈತಿ 423, ಇಲ್ಲಿ 419. ಎಷ್ಟು ಇಳಿಕೆ ಆಗೈತಿ? ಇಲ್ಲೇ 4 ಇಳಿಕೆ ಆಗೈತೆ. ಹಾಗಾದ್ರೆ ಫಸ್ಟಿಗೆ 4 ಇಳಿಕೆ ಆಗೈತೆ ಅಂದ್ರೆ ನೆಕ್ಸ್ಟ್ ಇನ್ನೊಮ್ಮೆ ಆ್ಯಡ್ ಮಾಡುವಾಗ ಏನು ಮಾಡಬೇಕು? 4ಅನ್ನು ಕೂಡಿಸ್ಬೇಕು. ಇಲ್ಲಿ ಎಕ್ಸಾಂಪಲ್ ನಾನು ಇಲ್ಲಿ 6 ಹಾಕಿದ್ರೆ ಇಲ್ಲಿ ಎಷ್ಟು ಹಾಕಬೇಕು? 10 ಹಾಕಬೇಕು, ಹೌದಾ. ಸೊ 3 ಹಾಕಿದರೆ ಎಷ್ಟು ಈ ಕಡೆ 3 ಹಾಕಿದ್ರೆ ಇಲ್ಲಿ ಎಷ್ಟು ಹಾಕಬೇಕು? 7 ಹಾಕಬೇಕು. ಸೊ ಅವಾಗ ನಮ್ಗೆ ಒಂದೇ ರೀತಿಯಾಗಿರುವಂಥ ಬೆಲೆ ಸಿಗುತ್ತೆ. ಸೊ ಈ ರೀತಿಯಾಗಿ ನೋಡಬೇಕು. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ 10 + 3 ಮಾಡಿದ್ರೆ ಎಷ್ಟು ಬರುತ್ತೆ? 13. ನಾನು ಇಲ್ಲಿ 10 ಇದನ್ನು ಫಸ್ಟಿಗೆ 3 ಕಡಿಮೆ ಮಾಡ್ಕೊತೀನಿ. ಸೊ 3 ಕಡಿಮೆ ಮಾಡಿಕೊಂಡೆ ಅಂತಂದರೆ 3 ಬೇಡ, 4 ಕಮ್ಮಿ ಮಾಡಿಕೊಂಡೆ ಅಂದರೆ ಎಷ್ಟಾಯಿತು? 6. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಕೂಡಿಸುವಾಗ ನಾನು ಇನ್ನೂ ಎಷ್ಟು ಹೆಚ್ಚಿಗೆ ಮಾಡಬೇಕು? ಆವಾಗ ನಾನು ಇನ್ನೂ 4 ಹೆಚ್ಚಿಗೆ ಮಾಡಬೇಕಾ? ಯಾಕಂದ್ರೆ ಇಲ್ಲಿ 4 ಕಮ್ಮಿ ಮಾಡ್ಕೊಂಡೆ ಅಂದರೆ ನೆಕ್ಸ್ಟ್ ಕೂಡಿಸುವಾಗ 4 ಹೆಚ್ಚಿಗೆ ಮಾಡ್ಕೋಬೇಕು. 7 ಬಂತು. ಸೊ ಅವಾಗ ಆನ್ಸರ್ 13 ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬಿ ಕ್ವೆಶನ್ ನೋಡೋಣ. 207 -68 = 210 - ಇಲ್ಲಿ ಎಷ್ಟು ಬರಬೇಕು? ಸೊ 207 ಇದ್ದದನ್ನ ಫಸ್ಟಿಗೆ ನಾವೇನು ಮಾಡ್ಕೊಂಬಿಟ್ವಿ? ಫಸ್ಟು ದೊಡ್ಡ 1ನೇ ನಂಬರ್ಗೆ 3ಅನ್ನು ಕೂಡಿಸ್ಬಿಟ್ವಿ. ಆವಾಗ ಕಳಿಯುವಾಗ ನಾವೇನು ಮಾಡಬೇಕು? ಇನ್ನೂ 3ಅನ್ನು ಹೆಚ್ಚಿಗೆ ಕಳಿಬೇಕು. ಯಾಕಂದ್ರೆ ಇದಕ್ಕಿಂತ ಇದು +3 ಆಗೈತಿ. ಫಸ್ಟಿಗೆ ನಾವು 3 ಕೊಟ್ಬಿಟ್ಟಿವಂದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಮೈನಸ್ ಮಾಡುವಾಗ ಇನ್ನೂ 3 ಹೆಚ್ಚಿಗೆನ ಕಳಿಬೇಕು. ಆವಾಗ 68ಕ್ಕೆ ಮತ್ತು 3 ಕೂಡಿಸಿದ್ರೆ ಎಷ್ಟು ಬರುತ್ತೆ? 71. ಸೊ ಇಲ್ಲಿ ಆನ್ಸರ್ 71 ಬರುತ್ತೆ. ಓಕೆ. ಸೊ 7th ಕ್ವೆಶನ್. 2, 3 ಮತ್ತು 5 ಸಂಖ್ಯೆಗಳನ್ನು ಮತ್ತು ಪ್ಲಸ್ ಮೈನಸ್ ಕ್ರಿಯೆಗಳನ್ನು ಹಾಗೂ ಆವರಣ ಎಲ್ಲಿ ಬೇಕೋ ಅಲ್ಲಿ ಆವರಣ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಸಾಧ್ಯವಾದಷ್ಟು ಬೇರೆ ಬೇರೆ ಉಕ್ತಿಗಳನ್ನು ರಚಿಸಬೇಕು. ಬೇರೆ ಬೇರೆ ಬೆಲೆನ ಬರಬೇಕು. ಓಕೆನಾ. ಸೊ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಎಲ್ಲಿ 4 ಬಂತು, ಈ ರೀತಿಯಾಗಿ ಬರ್ಕೊಂಡ 0 ಬಂತು. ಸೊ ನೆಕ್ಸ್ಟ್ ನಾವು ಯಾವ ರೀತಿ ಮಾಡ್ಕೋಬೋದು? ಒಂದು ಎಕ್ಸಾಂಪಲ್ 2 + 3 - 5 ಆನ್ಸರ್ ಎಷ್ಟು ಬಂತು? 5. ಇದು 5 - 5 0. ನೆಕ್ಸ್ಟ್ ಬಿ ನೋಡೋಣ. ಇನ್ನೊಂದು 3 + 5 - 2 ಇದನ್ನು ಕೂಡಿಸಿದ್ರೆ 8. 8ರಲ್ಲಿ 2 ಹೋದರೆ 6. ಇನ್ನೊಂದು 2 + 3 + 5. ಅವ್ರೇನು ಕ್ರಮ ಹೀಗೆ ಇರಬೇಕು, 2 ಮೊದಲು ಬರಬೇಕು, 3 ಆಮೇಲೆ ಬರಬೇಕಂತೇನಿಲ್ಲ. ಸೊ ಕ್ರಮ ನಂಬರ್ಸ್ ಎಕ್ಸ್ಚೇಂಜ್ ಆದ್ರೆ ನಡೀತೈತೆ, ಆದರೆ ಅವ ನಂಬರ್ಸ್ ಇರಬೇಕು, ಪ್ಲಸ್ ಮತ್ತು ಮೈನಸ್ ಕ್ರಿಯೆಗಳು ಇರಬೇಕು. ಸೊ ಇದರ ಆನ್ಸರ್ ಎಷ್ಟು ಬರುತ್ತೆ? 10 ಬರುತ್ತೆ. ಇದಿಷ್ಟು ಆನ್ಸರ್. ಸೊ 8th ಕ್ವೆಶನ್ ನೋಡೋಣ. ಜಶೋಧ ಒಂದು ಸಂಖ್ಯೆಯಿಂದ 9ನ್ನು ಕಳೆಯುವಾಗಲೆಲ್ಲ ಅವಳು ಫಸ್ಟ್ 10ನ್ನು ಕಳೆದು ಆಮೇಲೆ ಅದಕ್ಕೆ ಒಂದು ಕೂಡಿಸ್ತಾಳೆ. ಸೊ ಉದಾಹರಣೆಗೆ ನೋಡ್ರಿ, ಇಲ್ಲಿ 36 - 9 ಮಾಡಬೇಕು. 36ರಲ್ಲಿ 9 ಕಳೆದ್ರೆ ಎಷ್ಟು ಬರ್ತೈತಿ? 27. ಈ ರೀತಿ ಮಾಡೋ ಬದಲು ಯಾಕೇನು ಮಾಡ್ತಾಳೆ ಅಂದರೆ 36ಕ್ಕೆ ಫಸ್ಟು 10 ಕಳಿತಾಳೆ, 26 ಬಂತು. ಆಮೇಲೆ ಮತ್ತೇನು ಮಾಡ್ತಾಳೆ? ಒಂದು ಕೂಡಿಸ್ತಾಳೆ. ಆವಾಗಲೂ ಕೂಡ ಏನು ಬರ್ತೈತಿ? 27. ಸೊ ಯಾಕೆ ಹಿಂಗೆ ಬರ್ತೈತಿ? ಯಾವಾಗಲೂ ಹಿಂಗೆ ಬರ್ತೈತೆ ಆಕಿಗೆ. ನೋಡೋಣ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು. ಸೊ 20ರಾಗ ಫಸ್ಟ್ 9 ಕಳಿಬೇಕು, ಅವಾಗ ನಂಗೆ 11 ಬರ್ತೈತಿ. ಆದರೆ ಆಕೆ ಮಾಡ್ತಾಳಂತೆ ಫಸ್ಟ್ 20ಕ್ಕೆ 10ಅನ್ನು ಕಳಿತಾಳೆ, ಆನ್ಸರ್ 10 ಬರುತ್ತೆ. ಆಮೇಲೆ ಅದಕ್ಕೆ ಒಂದನ್ನು ಕೂಡಿಸ್ತಾಳೆ, 11 ಬಂತು. ಎಸ್, ಅವಳು ಕರೆಕ್ಟು. ಹೌದು, ಕರೆಕ್ಟ್ ಅವಳು. ಯಾಕಂದರೆ ಅವಳೇನು ಮಾಡ್ತಾಳೆ ಅಂದರೆ ಫಸ್ಟು -10 ಮಾಡಿ ಆಮೇಲೆ ಒಂದು ಕೂಡಿಸ್ತಾಳೆ. ಅವಾಗ ಆನ್ಸರ್ ಎಷ್ಟು ಬರ್ತೈತಿ? ಇಲ್ಲಿ ನೋಡಿದಾಗ ಮೈನಸ್ ಪ್ಲಸ್ ಮೈನಸ್ 9, ದೊಡ್ಡ ಸಂಖ್ಯೆಯಿಂದ ಮೈನಸ್, ಸೊ -9. ಸೊ ಒಂದು ಸಂಖ್ಯೆಯಿಂದ ಆಕಿ -9 ಮಾಡಿದ್ಲು, ಹೌದಲ್ವಾ? ಸೊ ಆನ್ಸರು ಹೌದು. ಅವಳು ಯಾವಾಗಲೂ ಸರಿಯಾದ ಉತ್ತರ ಪಡಿತಾಳೆ. ಯಾಕಂದರೆ -10 ಮಾಡಿ +1 ಮಾಡಿದ್ರೆ ಆಕಿ ಒಂದು ಸಂಖ್ಯೆಯಿಂದ -9 ಮಾಡ್ದಂಗೆ ಆಗುತ್ತೆ. ಬಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ನೀವು ಇತರೆ ತಂತ್ರಗಳನ್ನು ಬಗ್ಗೆ ಯೋಚಿಸಬಲ್ಲಿರ, ಕೆಲವು ಉದಾಹರಣೆಯನ್ನು ನೀಡಿ ಅಂತ ಹೇಳಿದ್ದಾರೆ. ಸೊ ಹೌದು, ನಾವು ಯೋಚನೆ ಮಾಡ್ಬೋದು. ಯಾವುದಾದ್ರೂ ಒಂದು ಸಂಖ್ಯೆಯಿಂದ ನಾನು 19ನ್ನು ಕಳಿಬೇಕಂದ್ರೆ
ಒಂದು ಸಂಖ್ಯೆಯಿಂದ 19 ಕಳೆಯುವಾಗಲೆಲ್ಲ ನಾನು ಮೊದಲೇನು ಮಾಡ್ತೀನಿ 20 ಕಳೆದು ಆಮೇಲೆ 1 ಕೂಡಿಸ್ತೀನಿ. ಈಗ ಎಕ್ಸಾಂಪಲ್ 30ರಲ್ಲಿ 19 ಕಳಿಬೇಕಾಗಿದೆ, ಅವಾಗ ಆನ್ಸರ್ 11 ಬರುತ್ತೆ. ಫಸ್ಟ್ ನಾನು 30ರಲ್ಲಿ 20 ಕಳಿತೀನಿ, ಆಮೇಲೆ ಆನ್ಸರ್ ಎಷ್ಟು ಬಂತು 10, ಅದಕ್ಕೆ ಮತ್ತೊಂದು ಕೂಡಿಸ್ತೀನಿ 11. ಹೌದಲ್ವಾ? ಯಾಕೆ ಹೇಳ್ರಿ? -20 + 1 -19 -19 ಮಾಡ್ದಂಗೆ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮುಂದಿನ 2 ಉಕ್ತಿಗಳನ್ನು ಪರಿಗಣಿಸಿ. ಯಾವುದು? 73 - 14 + 1 ಹಾಗೆ 73 - 14 - 1 ಈ ಉದನ್ನು ಪರಿಗಣಿಸಬೇಕು. ಪ್ರತಿ ಉಕ್ತಿಗೆ ಸಮವಾಗುವ ಉಕ್ತಿಗಳನ್ನು ಮುಂದಿನ ಸಂಗ್ರಹದಿಂದ ಗುರುತಿಸಿ. ಅಂದರೆ ಈ ಉಕ್ತಿಗೆ ಯಾವ್ಯಾವುದು ಸಮ ಬೆಲೆನ ಹೊಂದಿದೆ ಇದರೊಳಗಿರುವುದು, ಹಾಗೆ ಈ ಬಿಗೆ ಯಾವ್ಯಾವುದು ಸೇಮ್ ಬೆಲೆನ ಹೊಂದಿರುವಂಥ ಉಕ್ತಿ ಈ ಕೆಳಗೆ ಕೊಟ್ಟಿರುವಂಥ 4ರಲ್ಲಿ ಯಾವುದು ಅನ್ನೋದನ್ನು ನೋಡಬೇಕು. ಫಸ್ಟಿಗೆ ಎ ನೋಡೋಣ. ಈ ಕ್ವಶನ್ನ ಬಿಡಿಸೋಣ. 73 ಆವರಣದ ಹೊರಗಡೆ ಮೈನಸ್ ಇರೋದ್ರಿಂದ ಒಳಗಿರೋದು ಚೇಂಜ್ ಆಗುತ್ತೆ. ಸೊ -14 - 1. ಓಕೆ, ಸೊ ಬಿ ನೋಡ್ರಿ. 73 ಮೈನಸ್ ಇರೋದ್ರಿಂದ ಒಳಗಿರೋ ಚಿಹ್ನೆನೂ ಮೈನಸ್ ಚೇಂಜ್ ಆಗುತ್ತೆ, -14 + 1. ಸಿಗೆ ನೋಡಿದ್ರೆ 73 ಪ್ಲಸ್ ಇರೋದ್ರಿಂದ ಅಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ಸೊ ಅಲ್ಲಿ ಏನಾಗ್ತೈತಿ -14 + 1. ಓಕೆ, ಸೊ ಡಿ ನೋಡಿದಾಗ 73 ಪ್ಲಸ್ ಇದೆ ಹೊರಗಡೆ, ಸೊ ಅಲ್ಲಿ ಒಳಗಡೆ ಚಿಹ್ನೆನೂ ಕೂಡ ಏನೂ ಚೇಂಜ್ ಆಗಲ್ಲ, -14 - 1. ಈ ಎಗೆ ಯಾವ್ಯಾವ ಸಮ ಇದೆ ನೋಡ್ರಿ, ಯಾವ್ಯಾವುದು ಎನ ಬಿನ ಸಿ ನಡಿ. 73 - 14 + 1 73 - 14 + 1 ಅಂದರೆ ಬಿ ಮತ್ತು ಸಿ ಸೇಮ್ ಬಂದೈತೆ. ಈ ಉಕ್ತಿಗೆ ಸೇಮ್ ಬಂದೈತಿ ಇಲ್ಲಿ ಬಿ ಸಿಗೆ. ಹಾಗೆ ಈ ಉಕ್ತಿಗೆ ಯಾವ್ದು ಸೇಮ್ ಬಂದೈತಿ? ಎ ಮತ್ತು ಡಿ. ಓಕೆ, ಸೊ ಅವಾಗ ಏನು ಮಾಡ್ಬೇಕು, ಯಾವ ರೀತಿ ಬರ್ಕೋಬೇಕಂದ್ರೆ ಫಸ್ಟ್ ಈ ರೀತಿನ ಉಕ್ತಿಗಳನ್ನು ಅದು ಆವರಣ ಚಿಹ್ನೆ ಎಲ್ಲ ತೆಗೆದು ಈ ಥರ ಮಾಡ್ಕೋಬೇಕು. ಮಾಡಿಕೊಂಡಾಗ ಈ ಉಕ್ತಿಗೆ ಅದರ ರಿಯಲ್ ಉಕ್ತಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರಲ್ಲ ಬಿ ಮತ್ತು ಸಿ ಅಂತ ಬರ್ಕೊಂಡು ಈ ಥರ ಬರ್ಕೊಂಡು ಬಿಗೆ ಇವು ಈ ರೀತಿ ಗುಂಪಾಗಿದೆ ಅಂತ ಹೇಳಿ ಬರ್ಕೋಬೋದು. ಓಕೆನಾ? ಈ ರೀತಿಯಾಗಿ ಬರ್ಕೊಂಡ್ರೆ ನಮಗೇನಾಗುತ್ತೆ, ಫುಲ್ ಆನ್ಸರ್ ಸಿಗುತ್ತೆ. ಸೊ ಈ ಎ ಮತ್ತು ಡಿ ಯಾವುದಕ್ಕೆ ಸಮ ಆಗಿದೆ? ಈ ಉಕ್ತಿಗೆ ಸಮ ಆಗಿದೆ. ಬಿ ಮತ್ತು ಸಿ ಯಾವ ಉಕ್ತಿಗೆ ಸಮ ಆಗೈತಿ? ಇದು. ಸೊ ಇದ್ರ ಗ್ರೂಪಿಗೆ ಇವು ಬರ್ತಾವು, ಯಾವ ಉಕ್ತಿಗೆ ಯಾವ ಒಂದು ಉಕ್ತಿ ಸಮ ಆಗುತ್ತೆ ಅಂತಂದೇಳಿ ಲಾಸ್ಟಿಗೆ ಬರ್ಕೊಂಡ್ರೆ ಮುಗೀತೆ. ಸೊ ಇದಾಗಿತ್ತು ಪೇಜ್ ನಂಬರ್ 38 ಹಾಗೂ 39ನಲ್ಲಿ ಬರೆಯುವಂಥ ಎಲ್ಲ ಸಮಸ್ಯೆಗಳಿಗೆ ವಿವರಣಾತ್ಮಕ ಉತ್ತರ. ಸೊ ಮುಂದಿನ ಪೇಜಿನ ಒಂದು ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.